ಕ್ಷುಲ್ಲಕ ವಿಚಾರಕ್ಕೆ ಜಗಳ ಆಗಿದೆ. ಎರಡು ಗುಂಪುಗಳ ಮಧ್ಯೆ ಫೈಟ್ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾನ್ವಿ ತಾಲೂಕು ತಡಕಲ್ ಗ್ರಾಮದಲ್ಲಿ ನಡೆದಿರುವಂತಹ ಮಾರಾಮಾರಿಯ ಸ್ಟೋರಿ ಇದು. ಕ್ಷುಲ್ಲಕ ವಿಚಾರಕ್ಕೆ ಆಗಿರುವಂಥ ಜಗಳ. ಮಾನ್ವಿ ತಾಲೂಕು ತಡಕಲ್ ಗ್ರಾಮದಲ್ಲಿ ಈ ಮಾರಾಮಾರಿ ನಡೆದಿದೆ. ಮಾನ್ವಿ ತಾಲೂಕು ಆಸ್ಪತ್ರೆ ಹಾಗೆಯೇ ಬೇರೆ ಬೇರೆ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಜೋರಾಗಿ ಓಡಿಸಿದ್ದಕ್ಕೆ ಗಲಾಟೆ ಆಗಿದೆ. ಅಮರೀಶ್ ಮತ್ತು ಬಸವಲಿಂಗ ಅನ್ನೋರ ನಡುವೆ ಜಗಳ ಆಗಿರುವಂಥದ್ದು. ಈ ಜಗಳ ತಾರಕಕ್ಕೇರಿ ಬಡಿದಾಡಿಕೊಂಡಿದ್ದಾರೆ. ಹಳೆ ದ್ವೇಷಕ್ಕೆ ಗಲಾಟೆ ಆಗಿದೆ ಎನ್ನಲಾಗ್ತಾ ಇದೆ. ಶರಣಮ್ಮ, ಅಯ್ಯಮ್ಮ, ದೇವರಾಜ್ ಸೇರಿ ಹಲವರಿಗೆ ಗಾಯ ಆಗಿದೆ. ಕವಿತಾಳ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ. ಗಲಾಟೆಯ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಕಾರಣ ಏನು ಅಂತ ಹೇಳಿದ್ರೆ, ಈ ರೋಡ್ನಲ್ಲಿ ಟ್ರ್ಯಾಕ್ಟರನ್ನು ಸ್ವಲ್ಪ ಜೋರಾಗಿ ಓಡಿಸಿದ್ರಂತೆ, ಇದಕ್ಕೆ ಈ ಗಲಾಟೆ ಆಗಿರೋದು. ಆದರೆ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಈ ಮ್ಯಾಟರ್ ಅಲ್ಲ, ಇದ್ರ ಹಿಂದೆ ಬೇರೆ ಕಥೆನೇ ಇದೆ. ಪೂರ್ವ ದ್ವೇಷದ ಹಿನ್ನೆಲೆಯಲ್ಲಿ, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಗಲಾಟೆ ಆಗಿದೆ ಎನ್ನುವಂಥ ಅನುಮಾನವನ್ನು ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನೋಡ್ತಾ ಇರ್ಬೋದು ಗಲಾಟೆ ಯಾವ ರೀತಿಯಾಗಿ ಆಗಿತ್ತು ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಗಲಾಟೆಯಲ್ಲಿ ಗಾಯಗೊಂಡವರು ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಗಮನಿಸ್ತಾ ಇದ್ವಿ ಜನ ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಳ್ತಾ ಇದ್ದಾರೆ. ಇವರ ಗಲಾಟೆ ಕಾರಣ ಏನು? ಸದ್ಯ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಸಂಪತ್, ನಿಜಕ್ಕೂ ಎಲ್ಲೋ ಒಂದು ಕಡೆ ಇದು ಮೇಲ್ನೋಟಕ್ಕೆ ಕ್ಷುಲ್ಲಕ ಕಾರಣಕ್ಕ ಜಗಳ ಆದ್ರೂ ಕೂಡ ಇಲ್ಲಿ ಈ ಹಿಂದೆ ಹಳೆ ವೈಷಮ್ಯಗಳು ಕೂಡ ಇದಾವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಇದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಓಡಿಸ್ತಿರ್ಬೇಕಾದ್ರೆ ಇನ್ನೊಬ್ರು ಪಕ್ಕದಲ್ಲಿ ಬಂದಂತ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ನ ಮೆಲ್ಲಗೆ ಓಡಿಸು ಅನ್ನೋ ಒಂದು ಕಾರಣಕ್ಕೆ ಈ ಜಗಳ ಆಗಿದೆ ಅನ್ನೋಂತ ಮಾತುಗಳು ಕೇಳಿ ಬರ್ತವೆ. ಆದ್ರೆ ಒಂದು ಸಣ್ಣ ಮಾತಿಗೆ ಇಷ್ಟು ದೊಡ್ಡ ಜಗಳ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಹಳೆಯ ವೈಷಮ್ಯವನ್ನೇ ಇಲ್ಲಿ ಮುಂದಿಟ್ಟುಕೊಂಡು, ಇದನ್ನ ಕ್ಷುಲ್ಲಕ ಕಾರಣವನ್ನೇ ಮುಂದಿಟ್ಟುಕೊಂಡು ಜಗಳ ತೆಗೆದು ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಸಾಕಷ್ಟು ಜನರಿಗೆ ಹಲ್ಲೆ ಮಾಡಿ ಗಾಯಗೊಳಿಸಿರ್ತಕ್ಕಂಥದ್ದು ನೋಡ್ತಿರ್ಬೋದು ದೃಶ್ಯದಲ್ಲಿ. ರಸ್ತೆಯಲ್ಲಿ ಬಿದ್ದು ಓಡಾಡುವಷ್ಟು ಹಲ್ಲೆ ಮಾಡ್ತಾರೆ ಅಂದ್ರೆ ಇಷ್ಟಕ್ಕೆ ಈ ಕ್ಷುಲ್ಲಕ ಕಾರಣ ಆಗೋದಿಲ್ಲ. ಹಾಗಾಗಿ ಸದ್ಯ ಇದು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ದೂರು ಪ್ರತಿ ದೂರು ಎರಡೂ ಕೂಡ ಆಗಿರುವಂತಹದ್ದು. ಇನ್ನು ಗಾಯಾಳುಗಳು ಕೂಡ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚಿಕಿತ್ಸೆಯನ್ನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇಂತಹ ಒಂದು ಘಟನೆಗಳ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಂಪತ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.